ವೀಕ್ಷಕರೇ, ಚೇ ಗುವೇರಾ ಈ ಫೋಟೋ ನಿಮ್ ಕಣ್ಗೂ ಬಿದ್ದಿರುತ್ತೆ. ಜಗತ್ತಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಮುದ್ರಿತವಾದ ಫೋಟೋ ಮತ್ತೊಬ್ಬರದಿಲ್ಲ. ಲ್ಯಾಟಿನ್ ಅಮೆರಿಕದ ಹೋರಾಟಗಾರ ಅರ್ನೆಸ್ಟೋ ಚೇ ಗುವಾರಾ ಈಗಲೂ ಕೂಡ ಯುವಕರ ಟಿ ಶರ್ಟ್ ಮೇಲೆ ಜೀವಂತವಾಗಿದ್ದಾನೆ. ವೀಕ್ಷಕರೇ, ಈ ಪ್ರಪಂಚದ ಯುವಕರಿಗೆಲ್ಲ ಹುಚ್ಚನ್ನ ಹಿಡಿಸಿದ ಈ ಒಂದು ಫೋಟೋವನ್ನು ತೆಗೆದಿದ್ದು ಕ್ಯೂಬಾದ ಫೋಟೋಗ್ರಾಫರ್ ಆಲ್ಬರ್ಟೋ ಕೊರ್ಡಾ. 1960ರಲ್ಲಿ ಇದನ್ನು ತೆಗೆದ್ರೂ ಕೂಡ ಹೊರಜಗತ್ತಿಗೆ ಈ ಒಂದು ಫೋಟೋನ ಮುಟ್ಟಿಸಲಾಗದೆ ಪೇಚಾಡಿದ್ದ. ಆ ಫೋಟೋದ ಒಂದೇ ಒಂದು ಪ್ರತಿ ಅಚ್ಚಾದ್ರೂ ಅಲ್ಲೊಂದು ದಂಗೆ ಏಳುವ ಭೀತಿ ಆತನನ್ನ ಕಾಡ್ತಾ ಇತ್ತು. ಜಗತ್ತಿನಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಮುದ್ರಿತವಾದ ಫೋಟೋ ಮತ್ತೊಬ್ಬರದಿಲ್ಲ. ಜೀಸಸ್, ಪ್ರಿನ್ಸಸ್ ಡಯಾನಾ, ಮಡೋನಾ, ರೊನಾಲ್ಡೋ, ಮೆಸ್ಸಿ, ತೆಂಡಲ್ಕರ್, ಯಾವ ದಂತಕಥೆಗಳು ಕೂಡ ಈ ಪ್ರಮಾಣದಲ್ಲಿ ಯುವಕರ ಎದೆ ಮೇಲೆ ಹುಟ್ಟಿ ಬರಲೇ ಇಲ್ಲ. ಲಿಯೋನಾರ್ಡೋ ಡಾವಿಂಚಿಯ ಮೊನಾಲಿಸಾ ಚಿತ್ರ, ಹಾಲಿವುಡ್ನ ಚೆಂದುಳ್ಳಿ ಚೆಲುವೆ ಮರ್ಲಿನ್ ಮೊನ್ರೋ ಚಿತ್ರಗಳು ಕೂಡ ಈ ಪರಿಯ ಪುನರ್ಜನ್ಮನ ಪಡೆಯಲಿಲ್ಲ. ವೀಕ್ಷಕರೇ, ಚೇ ಗುವಾರಾ ಹುಟ್ಟಿದ್ದು ಜೂನ್ 14, 1928 ಅರ್ಜೆಂಟೀನಾದ ಸೋಸಾರಿಯಾ ಪಟ್ಟಣದಲ್ಲಿ ಜನಿಸ್ತಾನೆ. ಚೇ ಗುವಾರಾ ಚಿಕ್ಕಂದಿನಿಂದಲೂ ಬಡವರ ಶ್ರಮಿಕರ ಪರವಾಗಿ ಹೆಚ್ಚು ಪ್ರೀತಿಯನ್ನ ಬೆಳೆಸಿಕೊಂಡವನು. 1948ರಲ್ಲಿ ವೈದ್ಯಕೀಯ ಕಲಿಕೆಗಾಗಿ ಬ್ಯೂನಸ್ ಐರ್ಸ್ ವಿಶ್ವವಿದ್ಯಾಲಯಕ್ಕೆ ಸೇರ್ಕೊಳ್ತಾನೆ. ಆದರೆ 1951ರಲ್ಲಿ ವಿಶ್ವವಿದ್ಯಾಲಯದಿಂದ ಒಂದು ವರ್ಷ ರಜನೆ ಪಡೆದು ತನ್ನ ಆಪ್ತ ಮಿತ್ರ ಆಲ್ಬರ್ಟೋ ಗ್ರೆನಾಡೋ ಜೊತೆ ಸೇರಿ ಮೋಟಾರ್ ಸೈಕಲ್ನಲ್ಲಿ ದಕ್ಷಿಣ ಅಮೆರಿಕದ ಪ್ರವಾಸನ ಕೈಗೊಳ್ತಾರೆ. ಚೇ ಗುವಾರನ ಬದುಕಿನಲ್ಲಿ ಅತಿ ದೊಡ್ಡ ತಿರುವು ಸಿಕ್ಕಿದ್ದು ಈ ಒಂದು ಪ್ರವಾಸದಿಂದನೇ. ಆಂಡೀಸ್ ಪರ್ವತ ಶ್ರೇಣಿಯ ಉನ್ನತ ಶಿಖರವಾದ ಮಾಚು ಪಿಚ್ಚುವಿಗೆ ಹೋಗುವ ದಾರಿಯಲ್ಲಿ ಶ್ರೀಮಂತ ಭೂಮಾಲೀಕರಿಂದ ತುಂಡು ಭೂಮಿಗಳನ್ನ ಪಡೆದು ಕೃಷಿ ಮಾಡುತ್ತಿದ್ದ ರೈತಾಪಿ ಜನಸಮುದಾಯಗಳ ಹೀನಾಯ ಬದುಕು, ಕಡುಬಡತನ ಆತನ ಮನಸ್ಸನ್ನ ತಾಕಿತ್ತು. ಅಲ್ಲಿನ ಶ್ರೀಮಂತರ ದಬ್ಬಾಳಿಕೆ, ಬಡಜನರ ಕೊಲೆಗಳು ಇವೆಲ್ಲವೂ ಕೂಡ ಆತನ ಮನಸ್ಸನ್ನ ಸಂಪೂರ್ಣವಾಗಿ ಬದಲಿಸಿತ್ತು. ಇಂತಹ ಜನರಿಗೆ ನಾನು ನೆರವಾಗಬೇಕಾದ್ರೆ ನನ್ನ ವೈದ್ಯಕೀಯ ಅಭ್ಯಾಸವನ್ನ ಬಿಟ್ಟು ಸಶಸ್ತ್ರ ಹೋರಾಟದ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಬೇಕು ಅಂತ ಆತ ತೀರ್ಮಾನ ಮಾಡಿದ್ದ. ಕ್ಯೂಬಾ ದೇಶದ ಅಪ್ರತಿಮ ಈ ಕ್ರಾಂತಿ ವೀರನ ಚರಿತ್ರೆ ಓದುತ್ತಾ ಹೋದಂತೆ ಮೈ ರೋಮಾಂಚನಗೊಳ್ಳುತ್ತೆ. ತ್ಯಾಗ ಮತ್ತು ದೇಶಭಕ್ತಿಯ ವಿಷಯದಲ್ಲಿ ಅರ್ನೆಸ್ಟೋ ಚೇ ಗುವಾರಾ ಮೊದಲ ಹಂತದಲ್ಲಿ ನಿಲ್ತಾರೆ. ಹಾಗೆ ಓದುತ್ತಾ ಹೋದಂತೆ ನಮ್ಮ ಭಾರತದ ಸ್ವಾತಂತ್ರ್ಯ ಸೇನಾನಿಗಳಾದ ಭಗತ್ ಸಿಂಗ್ ಮತ್ತು ಸುಭಾಷ್ ಚಂದ್ರ ಬೋಸರ ನೆನಪಾಗದೇ ಇರೋದು. ಇವ್ರ ನಡುವೆ ಸಾಕಷ್ಟು ಸಾಮ್ಯತೆಗಳು ಕಂಡುಬರುತ್ತೆ. ಅರ್ಜೆಂಟೀನಾದ ಈ ವೈದ್ಯ ಯುವಕ ಕ್ಯೂಬಾ ದೇಶದ ಪ್ರವಾಸದಲ್ಲಿದ್ದಾಗ ಅನಿರೀಕ್ಷಿತವಾಗಿ ಫಿಡೆಲ್ ಕ್ಯಾಸ್ಟ್ರೋ ಅವರ ನಾಯಕತ್ವದ ದಾಸ್ಯ ವಿಮೋಚನೆ ಕ್ರಾಂತಿ ಮತ್ತು ಗೋರಿಲ್ಲಾ ಯುದ್ಧದಲ್ಲಿ ಭಾಗವಹಿಸ್ತಾರೆ. ಅವರು ವೈದ್ಯಕೀಯ ವೃತ್ತಿನ ಆಯ್ದುಕೊಂಡು ಐಷಾರಾಮಿ ಜೀವನ ನಡೆಸಬಹುದಿತ್ತು. ಆದ್ರೆ ಅವರು ಆಯ್ದುಕೊಂಡಿದ್ದು ಗೆರಿಲ್ಲಾ ಯುದ್ಧ ಅಂತ ಕಠಿಣ ಬದುಕನ್ನ. ದಾಸ್ಯತ್ಯ ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಅದನ್ನ ಖಂಡಿಸುವ ಮತ್ತು ಅದರ ವಿರುದ್ಧ ಉಗ್ರವಾಗಿ ಹೋರಾಡುವುದೇ ತನ್ನ ಧ್ಯೇಯ ಅಂತ ಈ ಜಗತ್ತಿಗೆ ಸಾರಿದ್ರು. ಚೇ ಗುವಾರರ ಜೀವನ ಚರಿತ್ರೆ ಹೇಳೋದಕ್ಕೆ 5-10 ನಿಮಿಷ ಸಾಲಲ್ಲ. ಅರ್ನೆಸ್ಟೋ ಚೇ ಗುವಾರಾ ಎಂಬ ಇಂಗ್ಲಿಷ್ ಕೃತಿ ಕನ್ನಡ ಭಾಷೆಗೂ ಅನುವಾದ ಆಗಿದೆ. ಚೇ ಗುವಾರರ ಸಾಹಸಮಯ ಚರಿತ್ರೆಯನ್ನ ಒಮ್ಮೆಯಾದರೂ ನೀವು ಓದಲೇಬೇಕು. ಸಾಧ್ಯವಾದರೆ ಮುಂದಿನ ವಿಡಿಯೋಗಳಲ್ಲಿ ಇವರ ಜೀವನ ಚರಿತ್ರೆಯನ್ನ ಸುಮಾರು ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.